ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಪ್ರತಿ ಮನುಷ್ಯನಿಗೆ ಬಂದು ಕೆಲಸ ಎಷ್ಟು ಮುಖ್ಯವಾಗಿದೆಯೋ ಹಾಗೆ ಪ್ರತಿ ಮನುಷ್ಯನಿಗೂ ಸಹ ರಾತ್ರಿ ಅನ್ನೋದು ಮುಖ್ಯ, ಪ್ರತಿ ಮನುಷ್ಯನಿಗೆ ನಿದ್ರೆ ಅನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಹಗಲೆಲ್ಲ ಕೆಲಸ ಮಾಡುವಂಥ ಒಬ್ಬ ಮನುಷ್ಯನಿಗೆ ಒಂದು ರಾತ್ರಿ ವೇಳೆಯಲ್ಲಿ ಹಾಸಿಗೆಯಲ್ಲಿ ಮಲಗುವಾಗ ಒಳ್ಳೆ ನಿದ್ರೆ ಬರಬೇಕು. ಆದರೆ ಇವತ್ತು ಅನೇಕ ಜನರು ರಾತ್ರಿಯ ಜಾವದಲ್ಲಿ ಮಲಗುವಾಗ ಅವರು ಅನೇಕ ವಿಧವಾದಂಥ ಚಿಂತೆಗಳೊಟ್ಟಿಗೆಯೂ ಅನಾರೋಗ್ಯದೊಟ್ಟಿಗೆಯೂ ಕಣ್ಣೀರಿನೊಟ್ಟಿಗೆಯೂ ಸಹ ಭವಿಷ್ಯತ್ತಿನ ಕುರಿತಾಗಿ ಯೋಚಿಸುತ್ತಾ ನಾಳೆ ದಿನದ ಕುರಿತಾಗಿ ಚಿಂತಿಸುತ್ತಾ ಅವರು ಮಲಗಿರುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ಇವತ್ತು ದೇವರು ಎಲ್ಲರ ಹಾಸಿಗೆಗಳಿಗಿಂತಲೂ ಭಕ್ತರ ಹಾಸಿಗೆಯನ್ನು ಆತನ ವಿಶೇಷ ರೀತಿಯಲ್ಲಿ ಆತನ ಆಶೀರ್ವಾದ ಮಾಡಿದ್ದಾನೆ ಪ್ರಿಯರೇ. ಹಾಸಿಗೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಹಾಸಿಗೆಯನ್ನು ನೀವು ಪ್ರತಿಷ್ಠೆ ಪಡಿಸುವಂಥವರಾಗಿರ್ರಿ. ಕರ್ತನ ಪ್ರಸನ್ನತೆ ಈ ಹಾಸಿಗೆಯಲ್ಲಿ ಇರುವ ಹಾಗೆ ನೀವು ಪ್ರಾರ್ಥಿಸುವಂಥವರಾಗಿರಿ. ನಾವು ಹಾಸಿಗೆಯಲ್ಲಿ ಹೋಗುವಾಗ ನಾನಾ ಥರದ ಚಿಂತೆಗಳೊಟ್ಟಿಗೆ ಹೋಗದೆ ಕೆಲಸದ ಕುರಿತಾಗಿಯೋ ನಾಳೆ ದಿನ ನಾವು ಯಾವ ಒಂದು ಸಮಸ್ಯೆನ ಎದುರುಗೊಳ್ತೇವೋ ಎಂಬಂಥ ಭಯದಿಂದಲೋ ನಾವು ಹಾಸಿಗೆಯಲ್ಲಿ ಇರಬಾರದು. ನಾವು ದೇವರೊಟ್ಟಿಗೆ ಪ್ರಾರ್ಥಿಸುವಂಥವರಾಗಿರಬೇಕು. ಆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿರ್ಭಯವಾಗಿ ಇರುವುದರಿಂದ ನಾನು ಮಲಗಿದ ಕೂಡಲೇ ನಿದ್ರಿಸುವೆನೆ ಎಂಬುದಾಗಿ ಕೀರ್ತನೆ 3:5 ಹೇಳುತ್ತೆ ಪ್ರಿಯರೇ. ಹೌದು ಪ್ರಿಯರೇ, ಭಕ್ತರ ಹಾಸಿಗೆ ನಿರ್ಭಯವಾಗಿರುವಂಥ ಹಾಸಿಗೆ, ಭವಿಷ್ಯತ್ತಿನ ಕುರಿತಾಗಿ ಭಯವಿಲ್ಲದಂಥ ಹಾಸಿಗೆ, ವ್ಯಾಧಿಯ ಕುರಿತಾಗಿ ಭಯವಿಲ್ಲದಂಥ ಹಾಸಿಗೆ, ಸಾಲದ ಕುರಿತಾಗಿ ಭಯವಿಲ್ಲದಂಥ ಒಂದು ಹಾಸಿಗೆ ಆಗಿದೆ ಪ್ರಿಯರೇ. ಆದರೆ ನಿಮ್ಮ ಹಾಸಿಗೆಯಲ್ಲಿ ನೀವು ದೇವರನ್ನು ನೀವು ಮಹಿಮೆ ಪಡಿಸುವಂಥವರಾಗಿರಬೇಕು. ಪ್ರತಿದಿನ ರಾತ್ರಿಯ ಜಾವದಲ್ಲಿ ನೀವು ಮಲಗಿದ್ದಕ್ಕಿಂತ ಮುಂಚಿತವಾಗಿ ಹಾಸಿಗೆಯಲ್ಲಿ ದೈವ ಪ್ರಸನ್ನತೆಯನ್ನು ನೀವು ಬರಮಾಡ್ರಿ. ಹಾಸಿಗೆಯನ್ನು ನೀವು ಪ್ರತಿಷ್ಠೆಪಡಿಸಿ ನೀವು ಪ್ರಾರ್ಥಿಸಿ ಮಲಗುವಾಗ ಕರ್ತನಾದ ದೇವರು ನಿಮಗೆ ದರ್ಶನಗಳೊಟ್ಟಿಗೆ ಸಹ ನಿಮ್ಮೊಟ್ಟಿಗೆ ಮಾತನಾಡುವಾತನಾಗಿದ್ದಾರೆ. ಭಕ್ತರ ಹಾಸಿಗೆಯಲ್ಲಿ ಕರ್ತನಾದ ದೇವರು ಉಲ್ಲಾಸದ ಧ್ವನಿಯನ್ನು ಕರ್ತನ ಇಟ್ಟಿದ್ದಾನೆ. ನೀವು ಮಲಗುವಾಗಲೂ ಸಹ ಕರ್ತನೊಟ್ಟಿಗೆ ನೀವು ಮಾತನಾಡುವಂಥವರಾಗಿರ್ತೀರ. ಯಾಕೆಂದರೆ ದಾವೀದನು ಹೇಳ್ತಾನೆ, ನಾನು ಮಲಗಿದ್ದರೂ ಸಹ ನನ್ನ ಆತ್ಮವು ಎಚ್ಚರಗೊಂಡೇ ಇರುತ್ತದೆ ಎಂಬುದಾಗಿ. ಹೌದು ಪ್ರಿಯರೇ, ನೀವು ಮಲಗಿದರೂ ಸಹ ನಿಮ್ಮ ಆತ್ಮ ಬಂದು ದೇವರೊಟ್ಟಿಗೆ ಅದು ಮಾತನಾಡುವಂಥದ್ದಾಗಿರುತ್ತೆ. ನಾನಾ ಥರದ ಚಿಂತೆಗಳಲ್ಲಿ ಇರದೆ ನೀವು ಆತ್ಮಿಕವಾದಂಥ ಹಾಡುಗಳನ್ನು ಆಡುವಂಥವರಾಗಿರಬೇಕು. ಬಾನ್ಯ ಭಾಷೆಗಳನ್ನು ನೀವು ಮಾತನಾಡುವಂಥವರಾಗಿರಬೇಕು. ಸ್ತೋತ್ರಗಳನ್ನು ಹೇಳುವಂಥವರಾಗಿರಬೇಕು. ರಾತ್ರಿಯ ಜಾವದಲ್ಲಿ ನಿಮಗೆ ನಿದ್ರೆ ಬರದೇ ಇರುವಾಗ, ರಾತ್ರಿಯ ಜಾವದಲ್ಲಿ ಅನಾರೋಗ್ಯಕ್ಕೆ ನೀವು ಒಳಪಡುವಾಗ, ಹಾಗೆಲ್ಲ ಚಿಂತೆಗಳು ಬಾಧೆಗಳು ನಿಮ್ಮನ್ನು ಹಿಂದಟ್ಟಿ ಬರುವಾಗ ಹಾಸಿಗೆ ಮೇಲೆ ನೀವು ದೇವರನ್ನು ಸ್ತುತಿಸುವಂಥವರಾಗಿರ್ರಿ. ಹಾಡುಗಳನ್ನು ಹಾಡುತ್ತಾ ಕರ್ತನ ನಾಮವನ್ನು ನೀವು ಮಹಿಮೆ ಪಡಿಸುವಂಥವರಾಗಿರ್ರಿ. ದೇವರ ಸಮ್ಮುಖದಲ್ಲಿ ಆಲಯಕ್ಕೆ ಹೋದಾಗ ದೇವರು ನಿನ್ನ ಸಂಗಡ ಏನು ಮಾತನಾಡಿದನೋ ಆ ಎಲ್ಲ ಮಾತುಗಳನ್ನು ಹಾಸಿಗೆಯಲ್ಲಿ ನೀವು ನೆನಪು ಮಾಡಿಕೊಳ್ಳ್ರಿ. ನಿಮ್ಮ ಹಾಸಿಗೆಯಲ್ಲಿ ಅದನ್ನು ನೆನಪು ಮಾಡಿಕೊಳ್ಳುವಾಗ ಕರ್ತನಾದ ದೇವರು ನಿಮಗೆ ಒಳ್ಳೆಯ ನಿದ್ರೆಯನ್ನು ಕರ್ತನಾದ ದೇವರು ಕೊಡುವಾತನಾಗಿದ್ದಾನೆ. ಅದಕ್ಕೆ ದಾವೀದನು ಹೇಳ್ತಾನೆ, ಕರ್ತನು ನನ್ನ ಸಂಗಡ ಇರುವುದರಿಂದ ನಾನು ನಿರ್ಭಯವಾಗಿ ಮಲಗ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಯುಗದಲ್ಲಿ ಬಂದು ಎಲ್ಲರೂ ಹಾಸಿಗೆ ಮೇಲೆ ಮಲಗುತ್ತಾರೆ, ಆದರೆ ನಮ್ಮ ಹಾಸಿಗೆಯಲ್ಲಿ ಕರ್ತನಾದ ದೇವರ ಪ್ರಸನ್ನತೆ ಇರುವಂಥದ್ದಾಗಿದೆ. ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಹಾಗಾಗಿ ನಾವು ಭಯವಿಲ್ಲದವರಾಗಿ ನಾವು ಮಲಗುತ್ತೇವೆ. ಭಕ್ತನಾದ ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ಯೆಹೋವನು ನನ್ನನ್ನು ಕಾಪಾಡನಾದ್ದರಿಂದ ನಾನು ಮಲಗಿಕೊಂಡು ಸುಖವಾಗಿ ನಿದ್ರೆ ಮಾಡಿ ಎಚ್ಚರಗೊಳ್ಳುವೆನೆಂಬುದಾಗಿ. ಹೌದು ಪ್ರಿಯರೇ, ನಿಮ್ಮ ಒಡನೆ ಕರ್ತನು ಇರುವುದರಿಂದ ನೀವು ಸುಖವಾಗಿ ನಿದ್ರಿಸುವಂಥವರಾಗಿದ್ದೀರಾ, ನೀವು ಎಚ್ಚರಗೊಳ್ಳುವಂಥವರಾಗಿರ್ತೀರ. ಹಾಗಾಗಿ ಹಾಸಿಗೆ ಮೇಲೆ ಇರುವಾಗ ದೈವ ಪ್ರಸನ್ನತೆಯೊಟ್ಟಿಗೆ ಕೂಡಿದವರಾಗಿ, ಇಲ್ಲ ಒಳ್ಳೆಯ ರಾಗಗಳನ್ನು ಕೇಳುತ್ತಾ ನೀವು ಮಲಗುವಂಥವರಾಗಿರ್ರಿ. ಅನ್ಯ ಭಾಷೆಗಳನ್ನು ಮಾತನಾಡುವಂಥವರಾಗಿರ್ರಿ. ಕರ್ತನು ನೀವು ಮಲಗುವಂಥ ಕೋಣೆಯನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಿಮಗೆ ಒಳ್ಳೆ ನಿದ್ರೆಯನ್ನು ಸಹ ಕರ್ತನು ಕೊಡುವಾತನಾಗಿದ್ದಾನೆ. ನಿದ್ರೆಯಲ್ಲಿಯೂ ಸಹ ನೀವು ಕರ್ತನ ನಾಮವನ್ನು ನೀವು ಮಹಿಮೆ ಪಡಿಸುವಂಥವರಾಗಿರ್ತೀರ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.